ಒಂದು ಸುಂದರವಾದ ಉದ್ಯಾನವನ ಎಲ್ಲಿ ಬೇಕಾದರೂ ಇರಬಹುದು, ಆದರೆ ಅದು ಎಲ್ಲಿ ಇದೆ ಎಂಬುದು ಕೂಡ ಮುಖ್ಯವಾಗುತ್ತದೆ ಅಲ್ಲವೇ? ನಮಸ್ಕಾರ, ನಾನು ಲೀಲಾ ಮಣ್ಣಾಲ. ಪ್ರಿಯ ವೀಕ್ಷಕರೇ, ನೀವು ಇಲ್ಲಿ ನೋಡುತ್ತಾ ಇದ್ದೀರಿ ಬ್ರಹ್ಮಪುತ್ರ ರಿವರ್ ಫ್ರಂಟ್ ಉದ್ಯಾನವನ. ಅಂದರೆ ಅಸ್ಸಾಮಿನ ಗೌಹಾತಿಯಲ್ಲಿ ನಾವು ಕಾಣುವಂಥ ಒಂದು ಸುಂದರವಾದ ಉದ್ಯಾನವನ. ಬದಿಯಲ್ಲಿಯೇ ನೀವು ನೋಡ್ತಾ ಇದ್ದೀರಿ ಬ್ರಹ್ಮಪುತ್ರ ನದಿ. ಹಿಮಾಲಯದ ಕೈಲಾಸ ಪರ್ವತ ಶ್ರೇಣಿಯಲ್ಲಿ ಜನಿಸಿ ಟಿಬೆಟ್ನಲ್ಲಿ ಹರಿದು ಅರುಣಾಚಲ ಪ್ರದೇಶದಲ್ಲಿ ನಮ್ಮ ದೇಶವನ್ನು ಸೇರಿ ಅಲ್ಲಿಂದ ಮುಂದುವರಿದು ಅಸ್ಸಾಮನ್ನು ದಾಟಿಕೊಂಡು ಬಾಂಗ್ಲಾದೇಶದಲ್ಲಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಬ್ರಹ್ಮಪುತ್ರ ನದಿ. ಇಲ್ಲಿಗೆ ಒಟ್ಟು ಉದ್ದ ಸುಮಾರು 2900 ಕಿಲೋಮೀಟರ್ಗಳು. ಭಾರತದಲ್ಲಿ ಬ್ರಹ್ಮಪುತ್ರ ನದಿಯ ಉದ್ದ ಸುಮಾರು 916 ಕಿಲೋಮೀಟರ್ಗಳು. ಸೂರ್ಯೋದಯ ಮತ್ತು ಸೂರ್ಯಾಸ್ತ ಬಹಳ ಬೇಗನೆ ಇಲ್ಲಿ ಆಗುವುದರಿಂದ ಸಂಜೆ 5:15 ಮಬ್ಬುಗತ್ತಲೇ ಕಾಣ್ತಾ ಇದೆ. ಹಾಗೆ ಕಡು ಬೇಸಿಗೆಯ ಕಾಲ, ಮಾರ್ಚ್ 31. ಹೀಗಾಗಿ ನದಿಯಲ್ಲಿ ನೀರು ಕೂಡ ನನಗೆ ಕಡಿಮೆ ಕಾಣ್ತಾ ಇದೆ. ಸುಮಾರು 12 ವರ್ಷಗಳ ಹಿಂದೆ ಬೋರ್ಗರೆಯುವ ಬ್ರಹ್ಮಪುತ್ರ ನದಿಯಲ್ಲಿ ದೋಣಿಯಲ್ಲಿ ಸಂಚರಿಸಿ ಉಮಾನಂದ ದ್ವೀಪಕ್ಕೆ ಹೋಗಿದ್ದು ನೆನಪು ಬರ್ತಾ ಇದೆ. ಹಾಗೆ ನದಿ ದಾಟಲು ರೋಪ್ವೇ ಕೂಡ ಇಲ್ಲಿ ಇದೆ. ಎಲ್ಲೆಲ್ಲಿಂದಲೋ ಬಂದ ಮಂದಿ, ಪರಸ್ಪರ ಅಪರಿಚಿತರು, ಆದರೂ ಕೂಡ ಇಲ್ಲಿ ಒಂದಷ್ಟು ಹೊತ್ತು ಇದ್ದು ಆರಾಮವಾಗಿ ವಿಹರಿಸಿ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿಕೊಂಡು ಹಿಂತಿರುಗುವುದೇ ಎಲ್ಲರ ಉದ್ದೇಶ. ಆಯಾಸವಾಯಿತೋ ಬಿಸಿ ಚಹಾ, ಕಾಫಿ ಅಥವಾ ಐಸ್ ಕ್ರೀಮ್ ಎಲ್ಲ ಸೌಲಭ್ಯ ಕೂಡ ಇಲ್ಲಿ ಇದೆ.